ಇವತ್ತು ನಾನು ಎಗ್ ಮಸಾಲ ಕರಿ ಮಾಡಕತ್ತೀನಿ. ಬಾಣಲಿಟ್ಟು ಆಯಿಲ್ ಹಾಕೀನಿ. ಇವಾಗ ಸಣ್ಣದು ಹೆಚ್ಚಿದ್ದು ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಅದು ಹಾಕ್ತೀನಿ. ಎಗ್ಸ್ ಮುಂಚೆನೇ ಬಾಯ್ಲ್ ಮಾಡಿ ಇಟ್ಕೊಂಡಿನಿ ಎಗ್. ಇವಾಗ ನಾನು ಇದು ಕರಿ ಮಾಡಕತ್ತೀನಿ. ಈ ಆನಿಯನ್ಸ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದು ಸ್ವಲ್ಪ ಸಾಫ್ಟ್ ಆಗಿದೆ. ಸ್ವಲ್ಪ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಆಮೇಲೆ ಸ್ವಲ್ಪ ಒಂದು 4 ಟಮಾಟೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದು ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ಟಮಾಟೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗೈತಿ. ಇವಾಗ ಇದಕ್ಕೆ ಸ್ವಲ್ಪ ಕೊಬ್ಬರಿ, ಇದ್ರಾಗ ಒಂದು 4 ಏಲಕ್ಕಿ, ಒಂದು ಚಕ್ಕೆ ಹಾಕಿ ಇದು ಹಾಕ್ತೀನಿ. ಆಮೇಲೆ ಸ್ವಲ್ಪ ಕರಿವೇಪಾಕು, ಒಂದು 4 ಮೆಣಸಿನ್ಕಾಯಿ. ಇದೆಲ್ಲ ಫ್ರೈ ಆಗಬೇಕು. ಇದು ಕೊಬ್ಬರಿದು ವಾಸನೆ ಎಲ್ಲ ಹೋಗಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀನಿ. ಒಂದು 2 ಸ್ಪೂನು ಖಾರ ಪುಡಿ, 1 ಸ್ಪೂನ್ ಅಷ್ಟು ಕಾಶ್ಮೀರಿ ಖಾರ ಪುಡಿ ಹಾಕ್ತೀನಿ ಕಲರ್ಗೆ. ಸ್ವಲ್ಪ ನೀರು ಹಾಕ್ತೀನಿ ಫ್ರೈ ಆಗಕ್ಕೆ. ಇವಾಗ ನೋಡೋಣ. ಚೆನ್ನಾಗೆಲ್ಲ ಕುದೈತಿ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಸಾಲ್ಟ್ ಹಾಕಿದ್ಮೇಲೆ ಬಾಯ್ಲ್ ಮಾಡಿದ್ದು ಎಗ್ ಹಾಕ್ತೀನಿ. ಆಯಿತು ನೋಡಿರಿ, ಎಗ್ ಕರಿ ರೆಡಿ ಆಗಿದೆ. ಒಂದು 2 ಮಿನಿಟ್ಸ್ ಬಾಯ್ಲ್ ಆದರೆ ಲಾಸ್ಟಿಗೆ ಸ್ವಲ್ಪ ಗಾರ್ನಿಷ್ ಮಾಡಿ ಇಳಿಸ್ಬಿಡೋಣ. ಒಂದು 2 ಮಿನಿಟ್ಸ್ ಬಾಯ್ಲ್ ಆಗಬೇಕು ಎಗ್ ಜೊತೆ. ಎಗ್ ಹಾಕಿ ಒಂದು 2 ಮಿನಿಟ್ಸ್ ಆಗೈತಿ. ಬಾಯ್ಲ್ ಹಾಕತ್ತಾರ. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಎಗ್ ಕರಿ ರೆಡಿ ಇದೆ. ಊಟದ ಜೊತೆಗೆ ಚಪಾತಿ ಅವೆಲ್ಲ ಇವು ತಿಂದರೆ ಸೂಪರ್ ಕಾಂಬಿನೇಷನ್ ಇರ್ತವೆ. ಆಯಿತು, ಇವಾಗ ಇದು ಮುಗೀತು. ಗ್ಯಾಸ್ ಆಫ್ ಮಾಡಿ